ಎಲ್ಲರಿಗೂ ನಮಸ್ಕಾರಗಳು. ರಾಮನವಮಿಯಂದು ಬೆಲ್ಲದ ಪಾನಕ, ಮಜ್ಜಿಗೆ, ಕೋಸಂಬರಿ ತಯಾರಿಸುವ ಹಿಂದಿನ ವೈಜ್ಞಾನಿಕ ಕಾರಣವೇನು ಅನ್ನೋದನ್ನು ನೋಡೋಣ. ಬೆಲ್ಲದ ಪಾನಕ ನೀಡುವ ಹಿಂದಿನ ವೈಜ್ಞಾನಿಕ ಧಾರ್ಮಿಕ ಕಾರಣ. ನಿಮಗೆಲ್ಲ ತಿಳಿದಿರುವಂತೆ ಶ್ರೀರಾಮನವಮಿಯು ಚೈತ್ರ ಮಾಸದಲ್ಲಿ ಬರುತ್ತದೆ. ಚೈತ್ರ ಮಾಸವೆಂದರೆ ವಿಪರೀತ ಬಿಸಿಲಿನ ಕಾಲ. ಬಿಸಿಲ ಧಗೆಯಿಂದ ತತ್ತರಿಸಿ ಹೋಗುವ ಜನರು ಮಜ್ಜಿಗೆ, ಬೆಲ್ಲದ ಪಾನಕಗಳನ್ನು ಸೇವಿಸಿದರೆ ದೇಹಕ್ಕೆ ತಂಪಾಗುತ್ತದೆ ಎಂಬುದು ಇದರ ಹಿಂದಿರುವ ವೈಜ್ಞಾನಿಕ ಕಾರಣ. ಅಲ್ಲದೆ ಪಾನಕ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಪಾನೀಯಗಳಲ್ಲಿ ಒಂದು. ಭಗವಾನ್ ಶ್ರೀರಾಮ ವಿಷ್ಣುವಿನ ರೂಪವಾಗಿರುವ ಹಿನ್ನೆಲೆಯಲ್ಲಿ ರಾಮನಿಗೆ ಪಾನಕವನ್ನು ಅರ್ಪಿಸಲಾಗುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ. ಕೋಸಂಬರಿ ಹಂಚುವ ವೈಜ್ಞಾನಿಕ ಕಾರಣ. ಬೇಸಿಗೆ ಕಾಲದಲ್ಲಿ ವಿವಿಧ ರೋಗ ರುಜಿನಗಳು ನಮ್ಮನ್ನು ಕಾಡುತ್ತವೆ. ಆದರೆ ಹೆಸರುಬೇಳೆ ಆಂಟಿ ಆಕ್ಸಿಡೆಂಟ್ ಅಂಶವಿರುವ ಪದಾರ್ಥಗಳಲ್ಲಿ ಒಂದಾಗಿದೆ. ಬೇಸಿಗೆ ಕಾಲದಲ್ಲಿ ಇದನ್ನು ಸೇವಿಸುವುದರಿಂದ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಮಾಣಗಳು ಹೆಚ್ಚಾಗಿ ಯಾವುದೇ ರೋಗ ರುಜಿನಗಳು ದೇಹಕ್ಕೆ ಬಾಧಿಸುವುದಿಲ್ಲ ಎಂದು ಹೇಳುತ್ತಾರೆ. ಬೇಸಿಗೆ ಕಾಲದಲ್ಲಿ ಹೀಟ್ ಸ್ಟ್ರೋಕ್ ಉಂಟಾಗುವ ಅಪಾಯವೂ ಹೆಚ್ಚಿರುತ್ತದೆ. ಆದರೆ ಹೆಸರು ಬೇಳೆಯಲ್ಲಿರುವ ವೈಟೆಕ್ಸಿನ್ ಹಾಗೂ ಐಸೋವೈಟೆಕ್ಸಿನ್ ಅಂಶವು ಬೇಸಿಗೆಯಲ್ಲಿ ಸ್ಟ್ರೋಕ್ ಉಂಟಾಗದಂತೆ ನಮ್ಮನ್ನು ಕಾಪಾಡುತ್ತದೆ. ಹೀಗಾಗಿ ರಾಮನವಮಿಯಂದು ರಾಮನಿಗಾಗಿ ತಯಾರಿಸುವ ಈ ಪದಾರ್ಥಗಳು ಕೇವಲ ಬಾಯಿಗೆ ರುಚಿ ಕೊಡುವುದು ಮಾತ್ರವಲ್ಲದೆ ದೇಹಕ್ಕೂ ಸಾಕಷ್ಟು ತಂಪು ನೀಡುತ್ತದೆ. ಶ್ರೀರಾಮನವಮಿಯಂದು ಶ್ರೀರಾಮನನ್ನು ಭಕ್ತಿಯಿಂದ ಆರಾಧಿಸ್ತಾ ರಾಮನಿಗಾಗಿ ನೈವೇದ್ಯ ಮಾಡಿರುವಂತಹ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿಯನ್ನು ಭಕ್ತಿಯಿಂದ ಸೇವನೆ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಸಹ ಬಹಳಷ್ಟು ಚೆನ್ನಾಗಿಟ್ಕೊಳ್ಳೋಣ. ಎಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ವಿಡಿಯೋ ನೋಡಿದ ತಕ್ಷಣ ದಯವಿಟ್ಟು ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.